ಎಲ್ಲರಿಗೂ ನಮಸ್ಕಾರ. ಸಬಿರುಚಿಗೆ ಸ್ವಾಗತ. ನಾನಿವತ್ತು ಅವಲಕ್ಕಿಯಿಂದ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಒಂದು ಹಲ್ವಾ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕೊಂಡು ನಾವು ಇದನ್ನ ಮಾಡುವಂತದ್ದು. ಬನ್ನಿ ಈ ಒಂದು ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಅದೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೇನೆ ನಾನು ಅವಲಕ್ಕಿಯನ್ನು ಕೂಡ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರುವಂತಹ ಅವಲಕ್ಕಿ ಬಂದು ಪೇಪರ್ ಅವಲಕ್ಕಿಯನ್ನು ತಗೊಂಡಿರೋದು. ಈ ಅವಲಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ಕಪ್ಪಲ್ಲಿ ನಾನು 3 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇವಾಗ ನಾನಿಲ್ಲಿ 3 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕೊಂಡಿರೋದು. ಇವಾಗ ಈ ಅವಲಕ್ಕಿಯನ್ನು ನಾವು ಸ್ಟವ್ ಅನ್ನು ಆನ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಪೇಪರ್ ಅವಲಕ್ಕಿ ಆದ್ರಿಂದ ಇದು ಬೇಗನೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕೈಯಲ್ಲಿ ಒಮ್ಮೆ ಮುಟ್ಟಿ ನೋಡ್ಕೊಳ್ತಾ ಇರಿ ಬಿಸಿ ಆಗಿದೆಯಾ ಅಂತ. ನೋಡಿ, ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ರಿಂದ 6 ನಿಮಿಷ ನೀವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಕೈಯಲ್ಲಿ ಈ ತರ ಮಾಡ್ಬೇಕಾದ್ರೆ ಪೌಡರ್ ಆಗ್ಬೇಕಿದು. ಇಷ್ಟಾದ್ರೆ ಸಾಕು. ನೋಡಿ, ಇವಾಗ ಇದನ್ನ ಸ್ಟವ್ ಅನ್ನ ಆಫ್ ಮಾಡ್ಕೊಂಡಾದ್ಮೇಲೆ ಇದನ್ನೊಂದು ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಂಡ್ಬಿಡೋಣ. ಪೂರ್ತಿಯಾಗಿ ಅದು ತಣ್ಣಗಾಗ್ಲಿ. ಅಷ್ಟರಲ್ಲಿ ನಾವಿಲ್ಲಿ ಬೆಲ್ಲವನ್ನು ತಗೊಂಡಿದ್ದೀನಿ. ನಾನು ಈ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಬೆಲ್ಲಕ್ಕೆ ಹಾಕೊಂಡು ಈ ಬೆಲ್ಲವನ್ನು ನೀಟಾಗಿ ನಾವು ಕರಗಿಸ್ಕೋಬೇಕು. ನೀವು ಬೆಲ್ಲ ತಗೊಳ್ಬೇಕಾದ್ರೆ ಸ್ವಲ್ಪ ಡಾರ್ಕ್ ಆಗಿರುವಂತ ಬೆಲ್ಲವನ್ನೇ ತಗೊಳ್ಳಿ. ಅವಾಗ ಕಲರ್ ಕೂಡ ಹಲ್ವಾದು ಚೆನ್ನಾಗಿ ಬರುತ್ತೆ. ಇವಾಗ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ನೋಡಿ, ಈ ತರ ಚೆನ್ನಾಗಿದು ಕರಗಬೇಕು. ನೋಡಿ, ಇಷ್ಟಾದ್ರೆ ಸಾಕು. ಇವಾಗ ನಾವು ಸ್ಟವ್ ಅನ್ನು ಆಫ್ ಮಾಡಿ ಇಟ್ಕೊಳ್ಳೋಣ. ಇನ್ನು ಜಾಸ್ತಿ ಹೊತ್ತು ಇದನ್ನ ಕುದಿಸೋದು ಬೇಡ, ಆಮೇಲೆ ಅಂಟು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗಲೇ ನೀವು ಸ್ಟವ್ ಅನ್ನು ಆಫ್ ಮಾಡ್ಕೊಂಬಿಡಿ. ಇಲ್ಲಿ ಅವಲಕ್ಕಿ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಭಾಗದಷ್ಟು ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಗ್ರೈಂಡ್ ಮಾಡ್ಕೊಂಡಾಗಿದೆ. ಅದು ಉಳಿದಿರುವಂತ ಅವಲಕ್ಕಿಯನ್ನು ಇದೇ ಜಾರಿಗೆನೆ ಹಾಕೊಳ್ಳೋಣ. ಇವಾಗ ಇದನ್ನು ಕೂಡ ಪೌಡರ್ ಮಾಡ್ಕೋಬೇಕು. ನೋಡಿ, ಇವಾಗ ಇಷ್ಟು ಪೌಡರ್ ಆಗಿದೆ. ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡ್ಬಿಡೋಣ. ಇವಾಗ ಅದೇ ಮಿಕ್ಸಿ ಜಾರಿಯಲ್ಲಿ ನಾವು ಪೌಡರ್ ಅನ್ನು ತಗೊಂಡಾದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ. 2.5 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕೊಂಡ್ಮೇಲೆ ಇದನ್ನ ನಾವು ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದೆ. ನೋಡಿ, ನಾನು ಇದನ್ನ ಸೋದಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ನುಣ್ಣಗೆ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ತರಿತರಿಯಾಗಿದ್ರೇನೆ ಹಾಲು ಕೂಡ ನಮಗೆ ಇಲ್ಲಿ ತೆಂಗಿನ ಹಾಲು ಚೆನ್ನಾಗಿ ಸಿಗೋದು. ಸ್ವಲ್ಪ ಹೊತ್ತು ಈ ತರ ಪ್ರೆಸ್ ಮಾಡಿ ನಾವು ಈ ತೆಂಗಿನ ಹಾಲನ್ನು ಪೂರ್ತಿಯಾಗಿ ತೆಕ್ಕೊಂಡ್ಬಿಡೋಣ. ಇವಾಗ 2ನೇ ಸಲಿನೂ ನಾವು ಮೊದಲನೇ ಸಲ ಗ್ರೈಂಡ್ ಮಾಡಿದೀವಲ್ಲ, ಅದನ್ನು ಪೂರ್ತಿಯಾಗಿ ತೆಂಗಿನ ಹಾಲನ್ನು ತೆಗೆದಾದ್ಮೇಲೆ ಪುನಃ ಅದನ್ನ ಮತ್ತೆ ನಾನು ಅದಕ್ಕೆ ಇನ್ನೊಂದು 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗಾಗಬಾರ್ದು, ಸ್ವಲ್ಪ ತರಿತರಿಯಾಗಿ ಇರಬೇಕು. ಇದನ್ನು ಕೂಡ ನಾವು ನೀಟಾಗಿ ಈ ಹಾಲನ್ನು 2ನೇ ಸಲ ಹಾಲನ್ನು ಕೂಡ ತೆಗೆದುಕೊಂಡ್ಬಿಡ್ಬೇಕು. ಒಂದು ಕಾಟನ್ ಬಟ್ಟೆಯಲ್ಲೂ ಕೂಡ ನೀವು ಇದೇ ತರ ತೆಂಗಿನ ಹಾಲನ್ನು ತೆಗೆದುಕೊಳ್ಬಹುದು. ಅದು ತುಂಬಾನೇ ಈಸಿ ಆಗುತ್ತೆ. ಇವಾಗ ನೋಡಿ, ನಾನು ಹಾಲನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅವಲಕ್ಕಿಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ಬಾಂಡ್ಲಿಗೆ ಹಾಕಿ ಇಟ್ಕೊಂಡಿದ್ದೆ. ಇವಾಗ ಸ್ಟವ್ ಅನ್ನು ಆನ್ ಮಾಡ್ಕೊಳ್ಳಿಲ್ಲ. ನಾನು ತೆಂಗಿನ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅವಲಕ್ಕಿ ಪೌಡರ್ಗೆನೆ ಹಾಕೊಂಡು ಇದನ್ನ ನಾವು ಗಂಟಿಲ್ಲದ ರೀತಿಯಲ್ಲಿ ಕ್ಲೀನ್ ಆಗಿ ನಾವು ಇದನ್ನ ತಿರುಗಿಸ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿ ಇರಬಾರ್ದು. ಆ ತರ ನೋಡಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾನೇ ಗಟ್ಟಿ ಆಯ್ತು. ಅದಕ್ಕೆ ನಾನು ಇನ್ನೂ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಿಲ್ಲದ ರೀತಿಯಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಸ್ಟವ್ ಅನ್ನು ಆನ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಕುದಿಲಿಕ್ಕೆ ಬಿಡೋಣ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ಟವ್ ಅನ್ನು ನೀವು ಆನ್ ಮಾಡಿದ್ಮೇಲೆ ಸೌಟನ್ನು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ತಿಕ್ಕಾದ್ಮೇಲೆ
ನಾವು ಮೊದಲೇ ಕರಗಿಸಿಟ್ಟಿರುವಂತ ಬೆಲ್ಲದ ನೀರಿದೆ ನೋಡಿ, ಅದನ್ನ ನಾವು ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದ್ರೂ ಕಲ್ಲಗಿಲ್ಲ ಇದ್ರೆ ನಾವು ಈ ತರ ನೀಟಾಗಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಬೆಲ್ಲದ ನೀರನ್ನು ಹಾಕೊಂಡಿದ್ದೀನಿ. ನಾನು ಹಾಕಿರುವಂತ ಬೆಲ್ಲ ಕೂಡ ಇದಕ್ಕೆ ಕರೆಕ್ಟ್ ಆಗಿದೆ ಸ್ವೀಟಿಗೆ. ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಇಲ್ಲಿ ಬೆಲ್ಲವನ್ನು ಜಾಸ್ತಿ ಹಾಕೊಳ್ಬಹುದು. ಇವಾಗ ಎಲ್ಲವನ್ನು ಸೋದಿಸ್ಕೊಂಡಿದ್ದೀನಿ ನೋಡಿ. ಸೋದಿಸ್ಕೊಂಡಾದ್ಮೇಲೆ ಮತ್ತೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉರಿಯನ್ನು ನೀವು ದೊಡ್ಡದಾಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ನೀವು ಮಾಡಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಇದನ್ನ ಸ್ವಲ್ಪ ದೊಡ್ಡ ಉರಿಯಲ್ಲಿ ನೀವು ಮಾಡ್ಕೊಳ್ಳಿ, ಅವಾಗ ಸ್ವಲ್ಪ ಬೇಗನೆ ಆಗುತ್ತೆ. ನೋಡಿದ್ದು ಪೂರ್ತಿಯಾಗಿ ಚೆನ್ನಾಗಿ ತಿಕ್ಕಾಗಬೇಕು. ಈ ಒಂದು ಬಾಂಡ್ಲಿಯಿಂದ ಕ್ಲೀನ್ ಆಗಿ ಇದು ಬಿಟ್ಕೊಳ್ಬೇಕು. ಅಷ್ಟರವರೆಗೆ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಇವಾಗ ತಿಕ್ಕಾಗ್ತಾ ಇದೆ. ಇವಾಗ ನಾನು ಇದಕ್ಕೆ ತುಪ್ಪವನ್ನು ನೋಡ್ಕೊಂಡು ನಾವಿಲ್ಲಿ ಸೇರಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಿಲ್ಲ. ಇವಾಗ ನಾನಿಲ್ಲಿ ಒಂದು 10 ರಿಂದ 12 ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ತಳ ಬಿಡ್ತಾ ಬರ್ತಾ ಇದೆ ನೋಡಿ. 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಬಿಳಿ ಎಳ್ಳನ್ನು ನೀವು ಹಾಕೊಂಡ್ರೂ ಆಗುತ್ತೆ, ಬೇಡ ಅಂದ್ರೆ ಪರವಾಗಿಲ್ಲ ಹಾಗೆ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಗೋಡಂಬಿ ಮತ್ತೆ ಎಳ್ಳನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ತಳ ಬಿಡ್ತಾ ಇದೆ ನೋಡಿ. ಈ ಒಂದು ಹದಕ್ಕೆ ನೀವು ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಷ್ಟ ಆದ್ರೆ ಸಾಕು. ಇವಾಗ ನಾನಿಲ್ಲಿ ಸ್ಟವ್ ಅನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಹಾಕೊಳ್ಳಿಲ್ಲ, ಹಾಗೇನೆ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ತುಪ್ಪ ಎಲ್ಲ ಇರುತ್ತೆಲ್ಲ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಅದರಿಂದ ನಾವು ಎಣ್ಣೆಯನ್ನು ಸವರೋದು ಬೇಕಾಗಿಲ್ಲ. ಬಿಸಿ ಬಿಸಿ ಇರುವಾಗ್ಲೇನೆ ಈ ಒಂದು ಪಾತ್ರೆಗೆ ಹಾಕಿ ಇದನ್ನ ಚೆನ್ನಾಗಿ ನಾವು ಪ್ರೆಸ್ ಮಾಡ್ಕೊಳ್ಬೇಕು. ನೀಟಾಗಿ ಬಿಸಿ ಇರುವಾಗ್ಲೇನೆ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಸೆಟ್ ಆಗ್ಬೇಕಲ್ಲ, ಸೆಟ್ ಆಗಲ್ಲ. ಅದಕ್ಕೋಸ್ಕರ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ ಈ ತರ ನೀಟಾಗಿ ಪೂರ್ತಿಯಾಗಿ ಇದು ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡಾದ್ರೂ ನೀವು ತಣ್ಣಗ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಹಾಗೇನೆ ನೀವು ಇದನ್ನ ತಣ್ಣಗ್ ಮಾಡ್ಕೋಬಹುದು. ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ. ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಬಿಡುತ್ತೆ ಇದು ನೋಡಿ, ಈ ತರ ಈಸಿಯಾಗಿ ಬಂದ್ಬಿಡುತ್ತೆ. ತುಂಬಾನೇ ರುಚಿಯಾಗಿರುತ್ತೆ ಈ ಒಂದು ಅವಲಕ್ಕಿ ಹಲ್ವಾ. ನೀವು ಕೂಡ ಇದೇ ತರ ಒಮ್ಮೆ ಟ್ರೈ ಮಾಡಿ. ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಒಂದು ಪೀಸನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ಒಂದು ಹಲ್ವಾವನ್ನು ನೀವು ಕೂಡ ಮಾಡಿ. ಇದು ಅವಲಕ್ಕಿಯಿಂದ ನೀವು ಮಾಡಿರೋದಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಸೂಪರ್ ಆಗಿರುತ್ತೆ. ರುಚಿಯು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.